ಇವತ್ತು ಮೆರವಣಿಗೆಯಲ್ಲಿ ಶಾಂತಿಗೆ ಧಕ್ಕೆ ಆದರೆ ಯಾರು ದ್ವೇಷ ಭಾಷಣ ಮಾಡ್ತಾರೆ ಮತ್ತು ಯಾರು ಅನುಮತಿ ಕೊಟ್ಟಿದ್ದಾರೆ ಇವರೆಲ್ಲ ಕೂಡ ಹೊಣೆಗಾರರಾಗ್ತಾರೆ. ಇವರೆಲ್ಲರ ಮೇಲೆ ಕೂಡ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕಂದು ಕೇಳ್ಕೊಳ್ತೀನಿ. ಹಿಂದೂ ಮುಸ್ಲಿಂ ಗೊಂದಲ ಬೇಡವೇ ಬೇಡ. ಮಂಗಳೂರಿಗೆ, ಇಡೀ ಕರ್ನಾಟಕ, ಇಡೀ ದೇಶಕ್ಕೆ ಬೇಕಾಗಿರೋದು ಶಾಂತಿ, ಕೊಲೆಗಳು ಅಲ್ಲ. ಇದು ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅಂದರೆ ಅಲ್ಲಿರೋ ರಾಜಕೀಯ ವ್ಯಕ್ತಿಗಳು. ಎಣದ ಮೇಲೆ ರಾಜಕೀಯ, ಎಣ ಬಿದ್ದರೆ ಅದನ್ನು ತೋರಿಸಿ ರಾಜಕೀಯ ಮಾಡೋರು, ಅಧಿಕಾರಕ್ಕೆ ಬಂದು ಅಧಿಕಾರ ಐಷಾರಾಮಿ ಜೀವನ. ಅಲ್ಲಿರೋ ಸುಮಾರು ಶಾಸಕರು, ಸಚಿವರ ಮೇಲೆ ಸುಮಾರು ಕೇಸ್ಗಳು ಇರುತ್ತದೆ. ಕಾನೂನು ಏನು ಹೇಳುತ್ತೆ ಸಂವಿಧಾನದಲ್ಲಿ, ಆರ್ಟಿಕಲ್ 51A ಸಬ್ ಆರ್ಟಿಕಲ್ E ಪ್ರಕಾರ ಕಮ್ಯುನಲ್ ಹಾರ್ಮನಿ, ಯೂನಿವರ್ಸಲ್ ಬ್ರದರ್ಹುಡ್. ಸೊ ದ್ವೇಷ ಭಾಷಣ ಮಾಡಬಾರ್ದು ಅನ್ನೋದು ಸಂವಿಧಾನದಲ್ಲಿದೆ. ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ರಚನೆ ಮಾಡಬೇಕು. ಅಲ್ಲಿರೋ ಜನರಿಗೆ, ಶಾಂತಿಗೆ ಅವರು ಸಹಾಯ ಮಾಡಬೇಕು ಅನ್ನೋದು ಕೂಡ ಇದೆ. ಆದರೆ ಇವತ್ತು ಪರ್ಮಿಷನ್ ಯಾಕೆ ಕೊಟ್ಟರು? 2 ಮರ್ಡರ್ ಆಗಿದೆ. ಇವತ್ತು ಬಜ್ಪೆ ಅನ್ನೋ ಒಂದು ಸಣ್ಣ ಊರು, ಮಂಗಳೂರಿಂದ 10 ಕಿಲೋಮೀಟ್ರ್ ದೂರ ಆಗುತ್ತೆ. ಇವತ್ತು ಸಂಘಿ ಸಂಘಟನೆಗಳು ಮೆರವಣಿಗೆ, ಭಾಷಣ, ಪ್ರತಿಭಟನೆ ಎಲ್ಲ ಮಾಡ್ತಾಯಿದ್ದಾರೆ. ಏನಕ್ಕೆ ಪ್ರತಿಭಟನೆ, ಏನಕ್ಕೆ ಮೆರವಣಿಗೆ, ಏನು ಭಾಷಣ ಮಾಡ್ತಾರೆ ಅವರು ಅಂದರೆ, ಒಂದು ರೌಡಿ ಶೀಟರ್ ಸುಹಾಸ್ ಶೆಟ್ಟಿ 2016ರಿಂದ 2025ರವರೆಗೆ ಸುಮಾರು 6 ಪ್ರಕರಣದಲ್ಲಿ ಆರೋಪಿ, 2 ಮರ್ಡರು, 4 ಇತರೆ ಕೇಸ್ಗಳು, ಎಲ್ಲ ಸಮಾಜಕ್ಕೆ ವಿರೋಧವಾದ ಚಟುವಟಿಕೆ ಕೇಸ್ಗಳು. ಬಾಜ್ಪೆ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ರೌಡಿ ಶೀಟರ್ ಅಂದರೆ ಕರ್ನಾಟಕ ಪೊಲೀಸ್ ಮ್ಯಾನ್ಯಲ್ 1059 ಸಬ್ ರೂಲ್ 5 ಪ್ರಕಾರ ಪ್ರತಿಯೊಂದು ಸ್ಟೇಷನ್ನಲ್ಲಿನೂ ರೌಡಿ ಶೀಟರ್ಗಳು ಯಾರು ಅಂದು ಒಂದು ಲಿಸ್ಟ್ ಮೇಂಟೈನ್ ಮಾಡ್ತಾರೆ. ಆ ಲಿಸ್ಟ್, ರೌಡಿ ಶೀಟರ್ ಲಿಸ್ಟಲ್ಲಿ ಇರುವ ಒಂದು ವ್ಯಕ್ತಿ ಸುಹಾಸ್ ಶೆಟ್ಟಿ. ರೌಡಿ ಶೀಟರ್ ಅಂದರೆ ಏನು ಅಂದರೆ, ಅಲ್ಲಿರೋ ಜನರಿಗೆ ತೊಂದರೆ ಕೊಡೋರು, ಸೋಷಿಯಲ್ ಅನ್ರೆಸ್ಟ್ ಮಾಡೋರು, ಸಮಾಜ ವಿರೋಧಿಗಳಿಗೆ ರೌಡಿ ಶೀಟರ್ ಎಂದು ಕರೀತಾರೆ. ಈತ ಒಂದು ಮರ್ಡರ್ ಮಾಡಿದ್ದಾನೆ 2020. ಅದು ಕೀರ್ತಿ ಪೂಜಾರಿನೂ ಹಿಂದೂನೇ. ಹಿಂದೂ ಇಲ್ಲ ಅನ್ನೋದು ಅವ್ರವ್ರ ಧರ್ಮ, ಅವ್ರವ್ರ ನಂಬಿಕೆ. ಅದು ಅದ್ರ ಬಗ್ಗೆ ನಾನು ಹೋಗ್ತಾ ಇಲ್ಲ. ಕೀರ್ತಿ ಸುರೇಶು ಒಂದು ಹಿಂದೂ. ಕೊಲೆ ಮಾಡಿದ್ದು ಸುಹಾಸ್ ಶೆಟ್ಟಿ ಎಂದು ಚಾರ್ಜ್ ಶೀಟ್ ಆಗಿದೆ. ತದನಂತರ ಫಾಸಿಲ್ ಮರ್ಡರ್ ಕೇಸಲ್ಲಿನೂ ಒಂದು ಆರೋಪಿ, ರೌಡಿ ಶೀಟರು. ಸೊ ಇತ್ತೀಚೆಗೆ ಕಮ್ಯುನಲ್ ಮರ್ಡರ್ಸ್ ಅಂದರೆ ಇಡೀ ಮಂಗಳೂರು ಪಾಪ್ಯುಲೇಷನು ಒಂದು 7,80,000 ಜನ ಇದ್ದಾರೆ. ಕರಾವಳಿ ಪ್ರದೇಶದಲ್ಲಿ ದ್ವೇಷ ಭಾಷಣ, ಹಿಂದೂ ಮುಸ್ಲಿಮು, ಮರ್ಡರ್ಸು, ಕೌಂಟರ್ ಮರ್ಡರ್ಸು, ಕೊಲೆ ಇದು ನಡೀತಾ ಇದೆ. ಇದು ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅಂದರೆ ಅಲ್ಲಿರೋ ರಾಜಕೀಯ ವ್ಯಕ್ತಿಗಳು. ಎಣದ ಮೇಲೆ ರಾಜಕೀಯ, ಎಣ ಬಿದ್ದರೆ ಅದನ್ನು ತೋರಿಸಿ ರಾಜಕೀಯ ಮಾಡೋರು, ಅಧಿಕಾರಕ್ಕೆ ಬಂದು ಅಧಿಕಾರ ಐಷಾರಾಮಿ ಜೀವನ. ಅಲ್ಲಿರೋ ಸುಮಾರು ಶಾಸಕರು, ಸಚಿವರ ಮೇಲೆ ಸುಮಾರು ಕೇಸ್ಗಳು ಇರುತ್ತದೆ. ಠಾಣೆಗಳನ್ನ ಅಟ್ಯಾಕ್ ಮಾಡೋದು ಇದೆಲ್ಲ ಕೂಡ ನಡೀತಾ ಇದೆ. ಹೀಗೆ ಬಾಜ್ಪಾಯಿ ಅನ್ನೋ ಸಣ್ಣ ಊರಲ್ಲಿ ಮೆರವಣಿಗೆ, ಅಲ್ಲಿ ಹೋಗ್ತಾರೆ. ಕಾನೂನು ಏನು ಹೇಳುತ್ತೆ ಸಂವಿಧಾನದಲ್ಲಿ, ಆರ್ಟಿಕಲ್ 51A ಸಬ್ ಆರ್ಟಿಕಲ್ E ಪ್ರಕಾರ ಕಮ್ಯುನಲ್ ಹಾರ್ಮನಿ, ಯೂನಿವರ್ಸಲ್ ಬ್ರದರ್ಹುಡ್. ಸೊ ದ್ವೇಷ ಭಾಷಣ ಮಾಡಬಾರ್ದು ಅನ್ನೋದು ಸಂವಿಧಾನದಲ್ಲಿದೆ. ಈಗ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಾರ ಇಂಥ ದ್ವೇಷ ಭಾಷಣೆ
ದ್ವೇಷ ಹೇಟ್ ಸ್ಪೀಚ್ ಮಾಡಿದರೆ ಪೊಲೀಸರು ಸುವೋ ಮೋಟೋ FIR ದಾಖಲು ಮಾಡಿ ರಕ್ಷಣೆ ಕೊಡಬೇಕೆಂದು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಈಗ ಕರ್ನಾಟಕ ಸರ್ಕಾರ ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಒಂದು ರಕ್ಷಣೆ ಮಾಡಬೇಕೆಂದು ಮಾತಾಡ್ತಾ ಇದ್ದಾರೆ. ಅದು ಅವಶ್ಯಕತೆ ಇದೆ. ಕರ್ನಾಟಕ ಸರ್ಕಾರ ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ರಚನೆ ಮಾಡಬೇಕು. ಅಲ್ಲಿರೋ ಜನರಿಗೆ ಶಾಂತಿಗೆ ಅವರು ಸಹಾಯ ಮಾಡಬೇಕು ಅನ್ನೋದು ಕೂಡ ಇದೆ. ಆದರೆ ಇವತ್ತು ಪರ್ಮಿಷನ್ ಯಾಕೆ ಕೊಟ್ಟರು? 2 ಮರ್ಡರ್ ಆಗಿದೆ. ಒಬ್ಬ ಮುಸಲ್ಮಾನ್ ಹುಡುಗನನ್ನು ಮಾಬ್ ಲಿಂಚಿಂಗ್ ಮಾಡಿದ್ದಾರೆ. ಅವನು ಒಂದು ಮುಸಲ್ಮಾನ ಅನ್ನೋ ಒಂದು ಕಾರಣಕ್ಕೆ, ಅವನೇನೋ ಮಂಗಳೂರು ಅವನಲ್ಲ, ಮೈಗ್ರೆಂಟ್ ಲೇಬರ್ ಅವನ ಹೆಸರು ಮುಸ್ಲಿಂ ಹೆಸರು ಇರೋದರಿಂದ ಕೊಂದಿದ್ದಾರೆ. ಇನ್ನೊಂದು ಸುಹಾಸ್ ಶೆಟ್ಟಿ ಮರ್ಡರ್ ಆಗಿದೆ. 8 ಜನ ಅರೆಸ್ಟ್ ಮಾಡಿದ್ದಾರೆ. NIA ಬರೋ ಅವಶ್ಯಕತೆ ಏನಿದೆ? NIA ಯಾವ ಸಂದರ್ಭದಲ್ಲಿ ಬರುತ್ತದೆ? ಕೋಮಿ ಗಲಭೆ ಟೆರರಿಸಮ್ ಆ್ಯಕ್ಟಿವಿಟಿ ಇದ್ದರೆ ಮಾತ್ರ ಬರುತ್ತೆ. ಈಗ ಅನ್ರೀಸನಬಲಿ NIA ತನಿಖೆ ಮಾಡಬೇಕಂದೆಲ್ಲ ಹೇಳಿ ಮೆರವಣಿಗೆ ಮಾಡ್ತಾರೆ. ಅಲ್ಲೋಗಿ ದ್ವೇಷ ಭಾಷಣ ಮಾಡ್ತಾರೆ. ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಮೇಲೆ ದ್ವೇಷ ಭಾಷಣ. ಅದಕ್ಕೆ ಯಾಕೆ ಪರ್ಮಿಷನ್ ಕೊಟ್ಟರು ಗೊತ್ತಿಲ್ಲ. ಪರ್ಮಿಷನ್ ಕೊಟ್ಟಿರಬಾರ್ದಾಗಿತ್ತು. ಯಾಕೆಂದರೆ ಅಲ್ಲಿ 144 ಇರುತ್ತೆ, ದ್ವೇಷವಿರುತ್ತೆ. ಈಗ ಭಾಷಣ ಮಾಡೋರು, ಅಲ್ಲಿ ಮೆರವಣಿಗೆ ಮಾಡೋರು ಎಲ್ಲ ಬ್ಯಾಕ್ಗ್ರೌಂಡು ಕ್ರೆಡೆನ್ಷಿಯಲ್ಸ್ ನೋಡಿದರೆ ಹಲವಾರು ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಾರೆ. ಇಂಥ ಘೋರ ಅಪರಾಧಕ್ಕೆ ಅವರು ಒಂದಿಲ್ಲ ಒಂದು ರೀತಿಯಲ್ಲಿ ಹೊಣೆಗಾರ ಹಾಕಿರ್ತಾರೆ. ಎನಿವೇ, ಕಮ್ಯುನಲ್ ಮೆರವಣಿಗೆಗೆ ಪೊಲೀಸರು ಅನುಮತಿ ಕೊಟ್ಟಿದ್ದಾರೆ. ಅದು ಸರಿಯಲ್ಲ ಅಂತ ಹೇಳ್ತೀನಿ. ಇವತ್ತು ಏನಾಗಲೂ ಅಲ್ಲಿ ಹೆಚ್ಚು ಕಡಿಮೆ ಆದರೆ ದ್ವೇಷ ಭಾಷಣ ಮಾಡಿದರೆ ಪೊಲೀಸರು ಅವ್ರ ಮೇಲೆ ಸುವೋ ಮೋಟೋ FIR ರಿಜಿಸ್ಟರ್ ಮಾಡ್ತಾರೆ ಅಂತ ಕೂಡ ನಂಬಿಕೆ ಇದೆ. ಯಾಕೆಂದರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅದು ಸುವೋ ಮೋಟೋ ಕೇಸ್ ಮಾಡಬೇಕು. ದ್ವೇಷ ಭಾಷಣ ಬೇಡವೇ ಬೇಡ. ಹಿಂದೂ ಮುಸ್ಲಿಂ ಗೊಂದಲ ಬೇಡವೇ ಬೇಡ. ಮಂಗಳೂರಿಗೆ, ಇಡೀ ಕರ್ನಾಟಕ, ಇಡೀ ದೇಶಕ್ಕೆ ಬೇಕಾಗಿರೋದು ಶಾಂತಿ, ಕೊಲೆಗಳು ಅಲ್ಲ, ದ್ವೇಷ ಅಲ್ಲ. ಇಡೀ ದೇಶ ಶಾಂತಿ ರೀತಿಯಾಗಿದ್ದರೆ ಮಾತ್ರ ಇಲ್ಲಿರೋ ಜನರು ಬಾಳಕ್ಕಾಗುತ್ತೆ. ಪೊಲೀಸರು ಇದಕ್ಕೆ ಅನುಮತಿ ಕೊಟ್ಟಿದ್ದು ಸಂವಿಧಾನದ ಪ್ರಕಾರ, ಕಾನೂನು ಪ್ರಕಾರ ಸರಿಯಲ್ಲ ಅಂತ ಕೂಡ ನಾನು ಹೇಳ್ತೀನಿ. ಈಗಾಗಲೇ ಬಾಜಪೇಯಿ ಪೊಲೀಸ್ ಸ್ಟೇಷನ್ ಒಂದು ಕಾನ್ಸ್ಟೇಬಲ್ ಮೇಲೇನೋ ದ್ವೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಅದರ ಬಗ್ಗೆ RSS ಮೌತ್ ಪೀಸ್ ಆರ್ಗನೈಸರಲ್ಲಿ ಕೂಡ ಬರಿತಾ ಇದ್ದಾರೆ. ಈ ಮೆರವಣಿಗೆ ಮಾಡೋದು ಒಂದು ಅಶಾಂತಿ ಉಂಟು ಮಾಡುವ ಉದ್ದೇಶದಿಂದ, ಉದ್ದೇಶದಿಂದ ಇದನ್ನು ಮಾಡ್ತಾಯಿದ್ದಾರೆ. ನಾನು ಇದಕ್ಕೆ ಹೊಣೆಗಾರರು ಪೊಲೀಸರು ಮತ್ತು ಆ ಪ್ರೋಗ್ರಾಮ್ಗೆ ಆರ್ಗನೈಸ್ ಮಾಡಿದ್ದಾರಲ್ಲ, ಅವರು ಕೂಡ ಹೊಣೆಗಾರರು ಅಂತೀನಿ.